ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಳಿಂದ ಟೆಂಪಲ್ ರನ್ ಮುಂದುವರುತ್ತೆ. ಮೊನ್ನೆಯಷ್ಟೇ ಶಿರಡಿಯಲ್ಲಿ ಕಾಣಿಸ್ಕೊಂಡಿದ್ದಂತಹ ಪವಿತ್ರ ಗೌಡ ಈಗ ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಪವಿತ್ರ ಗೌಡ. ಮೌನಿ ಅಮಾವಾಸ್ಯೆ ಏನಿತ್ತು ಮೊನ್ನೆ, ಆ ಹಿನ್ನೆಲೆಯಲ್ಲಿ ಕುಂಭಮೇಳದಲ್ಲಿ ಶಾಹಿ ಸ್ನಾನವನ್ನು ಮಾಡಿರುವಂಥ ಪವಿತ್ರ ಗೌಡ ಶಾಹಿ ಸ್ನಾನದಲ್ಲಿ ಭಾಗಿಯಾದ ನಾನು ಧನ್ಯಳಾದೆ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕೊಂಡಿರುವಂಥ ಪವಿತ್ರ ಗೌಡ, ಕೆಟ್ಟ ದೃಷ್ಟಿಗಳಿಂದ ಸ್ವತಂತ್ರಳಾಗಿದ್ದೇನೆ ನಾನು ಅಂತ ಪವಿತ್ರ ಗೌಡ ಪೋಸ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಎರಡೂ ವಿಡಿಯೋ. ಒಂದು ಕಡೆ ಶಿರಡಿಗೆ ಭೇಟಿ ಕೊಟ್ಟಿದ್ದಂಥ ಪವಿತ್ರ ಗೌಡ ಶಿರಡಿ ಸಾಯಿಬಾಬಾ ದರ್ಶನವನ್ನು ಪಡ್ಕೊಂಡು ಅದಾದ ನಂತರ ಪ್ರಯಾಗ್ರಾಜ್ಗೆ ತೆರಳಿದ್ದಾರೆ. ಅಲ್ಲೂ ಕೂಡ ಶಾಹಿ ಸ್ನಾನವನ್ನು ಮಾಡಿದ್ದಾರೆ ಪವಿತ್ರ ಗೌಡ. ಸೊ ಮೌನಿ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಕುಂಭಮೇಳದಲ್ಲಿ ಶಾಹಿ ಸ್ನಾನವನ್ನು ಮಾಡಿರುವಂಥ ಪವಿತ್ರ ಗೌಡ ಎರಡು ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.